ಬಳ್ಳಾರಿ ನಗರ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ವತಿಯಿಂದ ಬಿಜೆಪಿ ಶಾಸಕ ಯಶ್ಪಾಲ್ ಸುವರ್ಣ ಅವರ ವಿರುದ್ಧ ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಮನವಿ ಸಲ್ಲಿಸಲಾಯಿತು. ದೂರಿನ ಪ್ರಕಾರ ಜುಲೈ 28ರಂದು ಉಡುಪಿಯಲ್ಲಿ ನಡೆದ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಮಾತನಾಡುವ ವೇಳೆ ಶಾಸಕ ಯಶ್ಪಾಲ್ ಸುವರ್ಣ ಅವರು ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರ ಕುರಿತು ಅವಹೇಳನಕಾರಿ ಹಾಗೂ ಪ್ರಚೋದನಾಕಾರಿ ಹೇಳಿಕೆಗಳನ್ನು ನೀಡಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡರು ಆರೋಪಿಸಿದ್ದಾರೆ. ಅಲ್ಲದೆ ಅವರ ಭಾಷಣದಿಂದ ಸಾರ್ವಜನಿಕರಲ್ಲಿ ಅಪನಂಬಿಕೆ ಮೂಡಿಸುವ ಹಾಗೂ ಸಮಾಜದಲ್ಲಿ ಅಶಾಂತಿ ಸೃಷ್ಟಿಸುವ ಪ್ರಯತ್ನ ನಡೆದಿದೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಭಾರತೀಯ ನ್ಯಾಯ ಸಂಹಿತೆಯ ವಿವಿಧ ಕಲಂಗಳಡಿ ಪ್ರಕರಣ ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಕಾಂಗ್ರೆಸ್ ಮುಖಂಡರು ಪೊಲೀಸ್ ಇಲಾಖೆಯನ್ನು ಆಗ್ರಹಿಸಿದರು. ತಮ್ಮ ದೂರಿನೊಂದಿಗೆ ಸಂಬಂಧಿತ ವಿಡಿಯೋ ತುಣುಕುಗಳನ್ನು ಸಲ್ಲಿಸಿರುವುದಾಗಿ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಬಳ್ಳಾರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಜೆಎಸ್ ಆಂಜನೇಯಲು ಬಿಜೆಪಿ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿ ದಮ್ ಇದ್ದರೆ ಬಳ್ಳಾರಿಗೆ ಬನ್ನಿ ನೋಡಿಕೊಳ್ಳೋಣ ಎಂದು ಎಚ್ಚರಿಕೆ ನೀಡಿದರು. ವರದಿ ಮಲ್ಲಿಕಾರ್ಜುನ ಕಸ್ತೂರಿ, ಸಿಟಿವಿ ನ್ಯೂಸ್. ಒಂದು ಕೆಟ್ಟ ಪದಗಳನ್ನು ಉಪಯೋಗಿಸಿ ನಮ್ಮ ಉಡುಪಿ MLAಗಳಾದ ಯಶ್ಪಾಲ್ ಸುವರ್ಣ ಅವರು ಬಿಜೆಪಿ ಶಾಸಕರು ಒಂದು ನೀಟ್ ಪ್ರಕರಣ ಇದೆಲ್ಲ ಅವರು ಬಿಜೆಪಿಯವರ ಮೀಟಿಂಗ್ನಲ್ಲಿ ರಾಹುಲ್ ಗಾಂಧೀಜಿ ಅವರ ಮೇಲೆ ಅವರು ಫಾರಿನ್ ಕಂಟ್ರೀಸಿಗೆ ಹೋಗ್ತಾರೆ, ಬಂದು ಡ್ರಗ್ಸ್ನಲ್ಲಿರ್ತಾರೆ, ಪಾರ್ಲಿಮೆಂಟಲ್ಲಿ ಅವರಿಗೆ ಹೋಶ್ ಇರಲ್ಲ, ಮತ್ತು ಅವರು ಬಾಬ್ರಿ ಮಸ್ಜಿದನ್ನು ಹೆಂಗೆ ಧ್ವಂಸ ಮಾಡಿದ್ದೀವಿ ಅದೇ ರೀತಿಯಾಗಿ ನಾವು ಗಾಂಧೀಜಿ ಅಂದರೆ ರಾಹುಲ್ ಗಾಂಧಿ ಅವರ ಕುಟುಂಬನೇ ಅದೇ ರೀತಿಯಾಗಿ ಧ್ವಂಸ ಮಾಡ್ತೀವಿ ಅಂತಂತಂದು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅದಲ್ಲದೆ ಕಾಂಗ್ರೆಸ್ ಪಕ್ಷ ರಾಹುಲ್ ಗಾಂಧಿ ಅವರು ಹುಡುಗರನ್ನ ಈಗ ಕಾಕ್ರೋಚ್ ಪಾರ್ಟಿ ಏನು ಡೆಲ್ಲಿಯಲ್ಲಿ ಪ್ರೊಟೆಸ್ಟ್ ಏನು ಮಾಡ್ತಾಯಿದ್ರು ಅವರಿಗೆಲ್ಲ ಇವರು ತಪ್ಪುದಾರಿಯನ್ನು ಹೇಳಿ ಇವರೇ ಅವ್ರನ್ನ ಹೇಳಿಕೊಟ್ಟು ಗಲಾಟೆ ಮಾಡಿಸ್ತಾ ಇದ್ದಾರೆ ಅಂತಂತ ಕೂಡ ಹೇಳಿದ್ರು. ಅದಲ್ಲದೆ ತಮಿಳುನಾಡು, ಕೇರಳದಲ್ಲಿ ಕೂಡ ಇವತ್ತೇನು ಪ್ರತಿಭಟನೆ ನಡೆಯುತ್ತಿದೆ ನೀಟ ಪ್ರಕರಣದಲ್ಲಿ ಅದು ಕೂಡ ಇವರೇ ಸೃಷ್ಟಿ ಮಾಡಿದ್ದಾರೆ ಅನ್ನೋದನ್ನು ಅವರು ರಾಹುಲ್ ಗಾಂಧಿ ಮೇಲೆ ಅಪವಾದ ಹಾಕಿದ್ದಾರೆ. ಮತ್ತು ಅದಲ್ಲದೆ BK ಹರಿಪ್ರಸಾದ್ ಅವರ ಮೇಲೆ ಕೂಡ ಕೆಟ್ಟ ಪದಗಳನ್ನು ಬಳಕೆ ಮಾಡಿ ಅವ್ರನ್ನೂ ಕೂಡ ಒಂದು ಬಯ್ಯೋ ರೀತಿಯಲ್ಲಿ ಆಗಿದೆ. ಈಗ BJP ಅವರು ಮೈಂಡ್ಸೆಟ್, ಅವರು ಏನಂತಾರೆ ಮನೋಸ್ಥಿತಿ ಏನಿದೆ ಅನ್ನೋದು ಈ ಒಂದು MLA ಅವರು ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಆದ ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಈ ರೀತಿಯಾಗಿ ಮಾತಾಡ್ತಾರೆ. ಅದು ಏನಪ್ಪ ಅಂದರೆ ಅವ್ರ ಸಿಸ್ಟಮ್ಮು, ಅವ್ರ ಕಲ್ಚರು ಅವ್ರದ್ದು ಇರೋದೇ ಈ ರೀತಿ. ಬಾಬ್ರಿ ಮಸ್ಜಿದಿಂದ ಹೊಡೆದಿರೋದು ಅದೇ ರೀತಿ, ಇವತ್ತಿಗೂ ಅದೇ ರೀತಿ ಇದ್ದಾರೆ. ಈಗ ಇಡೀ ದೇಶಕ್ಕೆ ಗೊತ್ತಾಗಿದೆ ಅವ್ರು ಯಾವ ರೀತಿ ಇದ್ದಾರೆ, ಅವ್ರ ಕಲ್ಚರ್ ಏನು ಅನ್ನೋದು ಗೊತ್ತಾಗಿದೆ. ಅದ್ರ ಪರವಾಗಿ ನಾವು ಅವ್ರ ಮೇಲೆ ಪ್ರಚಾರ ಸಮಿತಿ ಇರ್ಬೋದು, ಕಾಂಗ್ರೆಸ್ ಪಕ್ಷ ಮತ್ತು ಮುಂತಾದ ಕಾಂಗ್ರೆಸ್ ಮುಖಂಡರ ಜೊತೆಗೆ ಆಂಜನೇಯ ಅಣ್ಣವರು, ವಿಷ್ಣು ಅಣ್ಣವರು ಮತ್ತು ನಮ್ಮ ವೀರನಗೌಡರು ಪ್ರಚಾರ ಸಮಿತಿ ಅಧ್ಯಕ್ಷರ ಜೊತೆಗೆ ಎಲ್ಲ ತಂಡ ಜೊತೆಗೆ ತೂರ್ತು ಅಂದರೆ ಅರ್ಜೆಂಟಾಗಿ ಇವತ್ತು ಮಾಡಲೇಬೇಕಂತ ನಮಗೊಂದು ಮೆಸೇಜ್ ಬಂತು. ಆ ಕಾರಣದಿಂದ ಇವತ್ತು ಒಂದು FIR ಮಾಡಲಿಕ್ಕೆ ಬ್ರೂಸ್ಪೇಟ್ ಪೊಲೀಸ್ ಸ್ಟೇಷನಲ್ಲಿ ಬಂದು ನಮ್ಮದು ರೆಪ್ರೆಸೆಂಟೇಷನ್ ಒಂದು ಕೊಟ್ಟಿದ್ದೇವೆ. ಆ ಕಾರಣದಿಂದ ನಮಗೇನಿಲ್ಲ, ಅವ್ರ ಮೇಲೆ ಶಿಸ್ತು ಕ್ರಮ ತಗೊಳ್ಳೇಬೇಕು, ಅವರು ಸಸ್ಪೆಂಡ್ ಆಗಬೇಕನ್ನೋದು ನಮ್ಮದು ವಿನಂತಿ. ಏನನ್ನ ತಾಕತ್ತಿದ್ರೆ ಅದು ದಮ್ಮಿದ್ರೆ ಅವರಪ್ಪ ಹುಟ್ಟಿದ್ರೆ ರಾಹುಲ್ ಗಾಂಧಿನ ಮಾತಾಡೋ ಅವಶ್ಯಕತೆ ಇಲ್ಲ. ಬಳ್ಳಾರಿ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ನಾನು ಕೂಡ ಚೇರ್ಮನ್ನು, ಪ್ರಚಾರ ಸಮಿತಿ ಅಧ್ಯಕ್ಷರು, ವರ್ಕಿಂಗ್ ಪ್ರೆಸಿಡೆಂಟ್ ನಾವಿದ್ದೀವಿ. ಇನ್ನು ದಮ್ಮಿದ್ರಲ್ಲೇ ಬಳ್ಳಾರಿಗೆ ಬಾ ಅಂತ ನಾವು ಕರೀಲಿಕ್ಕೆ ನಾವು ಮುಂದೆ ಬಂದಿದ್ದರು. ನೋಡಿ, ಯಾವನೇ BJP ಅವನು ಯಾವನೇ ಆಗಲಿ ರಾಹುಲ್ ಗಾಂಧಿ ಸಾಹೇಬರು ಮಾತಾಡೋ ಸಂದರ್ಭದಲ್ಲಿ ಅವ್ರು ಬಾಯಿ ಭದ್ರ ಇಟ್ಕೊಂಡು ಮಾತಾಡಿದ್ರೆ ಮಾತ್ರ ಸೂಕ್ತ. ನೋಡ್ರಿ ಸ್ವಾಮಿ, ಕಾಂಗ್ರೆಸ್ ಪಕ್ಷ ಇವತ್ತು ಅಧಿಕಾರಕ್ಕೆ ಬಂದಿದೆ ನೀವು ಬಾಯಿ ಭದ್ರ ಇಲ್ಲ ಅಂತಲೇ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಜನ ವೋಟ್ ಹಾಕಿ ಮತವನ್ನು ಹಾಕಿ ಕುಣಿಸಿದ್ದಾರೆ. ಇನ್ನೂ ಬಾಯಿ ಭದ್ರ ಇಲ್ಲಾಂದರೆ ಇಲ್ಲ ನೀವು ತಾವು ಬಳ್ಳಾರಿಗೆ ಬರ್ತಿರೋ ಇಲ್ಲ ನಾವು ಉಡುಪಿಗೆ ಬರಬೇಕು ಹೇಳ್ಬಿಡಿ, ಬೆಗರ್ಸ್ಕೊಂಡ್ಬಿಡೋಣ. ದಯವಿಟ್ಟು ಈಗೇನು ಮಾತಾಡಿದ್ರಲ್ಲ ರಾಹುಲ್ ಗಾಂಧಿ ಅವ್ರನ್ನ, ಆ ಮಾತನ್ನು ವಾಪಸ್ ತಗೊಂಡ್ರೆ ಮಾತ್ರ ಮರ್ಯಾದೆ, ಇಲ್ಲಾಂದರೆ ನಿಮಗೆ ಮರ್ಯಾದೆ ಇರಂಗಿಲ್ಲ ಅಂತೇಳಿ ಗಂಟಾಗಿ ನಾವು ಹೇಳಲಿಕ್ಕೆ ಸಿದ್ಧ ಇದ್ದೇವೆ.